ಶನಿವಾರದ ಸಂಜೆ ಹೀಗೆ ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ. ಲಿಯೋ ಬೈಲ್ ಬಾರಾ, ಲಿಯೋ ಬಾ ಬಾ ಬಾ, ಕಳ್ಳ ಬಾರ. ಈಸ್ ನಾಟ್ ಕಮಿಂಗ್. ಈಗೊಂದು ಇಲೆಕ್ಟ್ರಾನಿಕ್ಸ್ ಶಾಪಿಗೆ ಹೋಗ್ತಾ ಇದ್ದೀವಿ. ಇಲೆಕ್ಟ್ರಾನಿಕ್ಸ್ ಅಂದರೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಸೈಡ್ ಜೈ. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನನ್ನೆಲ್ಲ ಯೂಟ್ಯೂಬ್ನ ಮಿತ್ರರಿಗೆ ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ಏನಂದರೆ ನನ್ನ ಲ್ಯಾಪ್ಟಾಪ್ ಸ್ವಲ್ಪ ಹಳೆದಾಗಿದೆ, ಹಾಗಾಗಿ ನಾನು ಮ್ಯಾಕ್ಬುಕ್ ಏರ್ ಅಥವಾ ಮ್ಯಾಕ್ಬುಕ್ ಪ್ರೋ ಎರಡರಲ್ಲಿ ಒಂದು ಬೈ ಮಾಡಬೇಕು ಅಂತ ಪ್ಲ್ಯಾನು. ಸದ್ಯಕ್ಕಿಲ್ಲ, ಇವಾಗ ಕೈಯಲ್ಲಿ ದುಡ್ಡಿಲ್ಲ. ನೆಕ್ಸ್ಟ್ ದಟ್ ಲೆಫ್ಟ್ ಸೈಡ್, ದಟ್ ಇನ್ ದ ಸಿಗ್ನಲ್ ಈಸ್ ದೇರ್ ರೈಟ್, ದಟ್ ಶಾಪ್. ಸೊ ನೋಡಬೇಕು ಮ್ಯಾಕ್ಬುಕ್ ಏರ್ ಆರ್ ಮ್ಯಾಕ್ಬುಕ್ ಪ್ರೋ ಯಾವುದು ಚೆನ್ನಾಗಿ ಅನಿಸುತ್ತೆ ಅದು ತಗೊಳ್ಳೋದು. ಸದ್ಯ ತಗೊಳ್ಳಲ್ಲ, ಸ್ವಲ್ಪ ವೇಟ್ ಮಾಡಬೇಕು. ಇನ್ನೂ ಕೆಲಸ ಶುರು ಆಗಿಲ್ಲ. ಕೆಲಸ ಶುರು ಆದಮೇಲೆ ದುಡ್ಡು ಬಂದ ಮೇಲೆ ತಗೊಳ್ಳೋದು. ಬಟ್ ಇವಾಗಿಂದ ಸ್ವಲ್ಪ ಪ್ಲ್ಯಾನ್. ಅದೇ ಶಾಪ್ಗೆ ನಾವು ಹೋಗ್ತಾ ಇರೋದು ಇವಾಗ. ದೆನ್ ಆಫ್ಟರ್ ವಿ ಗೋ ಟು ಎ ಬ್ಯೂಟಿಫುಲ್ ಕಾಫಿ ಶಾಪ್ ಇಫ್ ಇಟ್ ಈಸ್ ಓಪನ್. ಓ ಶಮಿ ಲೆಮನ್ ಟೀ. Xin chào. Xin chào. Hello. Come on. Cảm ơn. MacBook Air. MacBook có chuyện Không hả? hết hàng rồi. Hả? Hết No. hàng. No. MacBook Air ಇಲ್ಲ. MacBook Air not there. Air Pro ಎರಡು ಇಲ್ವಂತ ಇಲ್ಲಿ. Z Fold $45 million. 45 million means how much? 45 million means around 30 million like nearly 2 lakh. 1,80,000 ಎಷ್ಟು ಆಗುತ್ತೆ. ಸ್ಲಿಪ್ ಚೀಪ್ 26. iPhone 13 Pro Max, 13 Pro, 13 mini, 12. ಈಗ ಇಲ್ಲಿಲ್ವಂತೆ, ಬೇರೆ ಯಾವ್ದಾದ್ರು ಅವ್ರದ್ದೇ ಬ್ರ್ಯಾಂಡ್ಸಲ್ಲಿ ಅಥವಾ ಬೇರೆ ಕಡೆ ಶಾಪಲ್ಲಿ ಇದೆಯಾ ಅಂತ ಕೇಳಬೇಕು. ನೋಡುವ. ಔಟ್ ಆಫ್ ಸ್ಟಾಕ್ ಎವ್ರಿವೇರ್. ಸೊ ಈಗ ಇಲ್ಲಿಲ್ಲ, ಹಾಗಾಗಿ ಇನ್ನೊಂದು ಲ್ಯಾಪ್ಟಾಪ್ ಶಾಪಿಗೆ ಹೋಗ್ತೀವಿ. ಇವ್ರದ್ದು ಇದೊಂದು ವಿಯೆಟ್ನಾಂನಲ್ಲಿ ಬಹಳ ದೊಡ್ಡ ಕಂಪನಿ. ಒಂದೊಂದು ಕಿಲೋಮೀಟ್ರಲ್ಲಿ ಇವ್ರದ್ದು 2 ಬ್ರ್ಯಾಂಚ್ಗಳಿರ್ತವೆ. ಹಾಗಾಗಿ ಬೇರೆ ಯಾವ್ದಾದ್ರು ಬ್ರ್ಯಾಂಚಲ್ಲಿ ಇದೆಯಾ ಅಂತ ಕೇಳಿದ್ವಿ, ಯಾವ ಬ್ರ್ಯಾಂಚಲ್ಲಿ ಇಲ್ವಂತೆ. ಈಗ ಮತ್ತೊಂದು ಓನ್ಲಿ ಲ್ಯಾಪ್ಟಾಪ್ದೇ ಶಾಪ್ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಇದೇ ನೋಡಿ ನಮ್ಮ ವಿಯೆಟ್ನಾಂನ ಟ್ರಾಫಿಕ್ ನೋಡಿ. ಆ ಕಡೆ ಈ ಕಡೆ 2 ಒಟ್ಟಿಗೆ ಬಿಟ್ಟರು, ಆಪೋಸಿಟ್ ಅವ್ರು ಕೂಡ ಬರ್ತಾರೆ. o'clock right, terrible traffic. ಪೀಕ್ ಟೈಮ್ ಟ್ರಾಫಿಕ್. ಇದೇನು ಸಿಟಿ ಅಲ್ಲ, ಮತ್ತೆ ಜಸ್ಟ್ ಟೌನ್ ಇದು. ಹೋಚಿಮಿನ್ ಸಿಟಿ ಹೈಯೆಸ್ಟ್ ಟ್ರಾಫಿಕ್ ಇರುತ್ತೆ ಯಾವಾಗ. ಲೆಟ್ಸ್ ಮೂವ್. ನೋಡಿ ಈ ಥರ ಆಪೋಸಿಟ್ ಬಿಡೋದು. ಸ್ಟ್ರೈಟು ಬಿಟ್ಟರು, ಆಪೋಸಿಟು ಬಿಟ್ಟರು. ಈ ಥರದೇ ನನಗೆ ರೂಲ್ ಅರ್ಥ ಆಗಲ್ಲ ಇಲ್ಲಿ ವಿಯೆಟ್ನಾಂ. Go now only. So much long they made this. MacBook Air. Bro. ಈ ಶಾಪಲ್ಲಿ ಇಲ್ಲ. This line there is FPT. In this line there is one FPT. MacBook
ಮ್ಯಾಕ್ಬುಕ್. Xin chào, MacBook Air. No. Any other shop? No. Okay, come on. ಯಾವ ಶಾಪಲ್ಲೂ ಇಲ್ಲ ಮ್ಯಾಕ್ಬುಕ್. ಮಳೆ ಶುರು ಆಯಿತು. ಈಗ ಹೋಗಿ ಕಾಫಿ ಶಾಪಿಗೆ ಹೋಗೋದು ಅಂತ ಇತ್ತು. ಬಟ್ ಇವಾಗ ಮಳೆ ಬರ್ತಾ ಇದೆಯಲ್ಲ, ಕಾಫಿ ಶಾಪಿಗೆ ಹೋಗ್ತೀವಿ ಫಸ್ಟು. ಇದೇ ನೋಡಿ ಕಾಫಿ ಶಾಪು. ಈ ಕಾಫಿ ಶಾಪದು ಬಹಳ ಅವಾರ್ಡ್ಗಳೆಲ್ಲ ಬಂದಿದೆ ಇದಕ್ಕೆ. ಏನಕ್ಕೆ ಅಂದರೆ ಕಂಪ್ಲೀಟು ಬಿದಿರಿನಿಂದ ಮಾಡಿರುವಂತಹ ಕಾಫಿ ಶಾಪ್ ಇದು. ಎಲ್ಲ ಕಡೆ ಬಿದಿರು ಸುತ್ತಮುತ್ತಲೂ. ಇದ್ರದ್ದು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಕಾಫಿ ಶಾಪ್ ಅನಿಸುತ್ತೆ ಇದು. ಅಂದರೆ ಬಿದಿರಿನಿಂದ ಮಾಡಲ್ಪಟ್ಟಂತಹ ಅಥವಾ ಬಿದಿರಿಂದ ಒಳಗೊಂಡಂತಹ ಕಾಫಿ ಶಾಪ್ಗಳಲ್ಲಿ ಇದು ಅವಾರ್ಡ್ ಬಂದಿದೆ. ಇದಕ್ಕೆ ಒಂದು 4-5 ಅವಾರ್ಡ್ಗಳು ಇದೆ. ವಿಂಡ್ ಆ್ಯಂಡ್ ಐಸ್ ಕಾಫಿ ಶಾಪ್ ಅಂತ ಇದ್ರ ಹೆಸರು. ಕಾಣಿಸ್ತಾ ಇರ್ಬೋದು, ಪಾರ್ಕಿಂಗ್ ಸ್ಲಾಟ್ ಎಲ್ಲದೂ ಕೂಡ ಬಿದಿರಿನಿಂದನೇ ಮಾಡಿರುವಂಥದ್ದು, ಕಂಪ್ಲೀಟಾಗಿ ಬಿದಿರು. ಚೆನ್ನಾಗಿ ಮಳೆ ಶುರುವಾಗಿದೆ ನೋಡಿ, ಈ ಥರ ಇದೆ ಒಳಗಡೆ. ಕತ್ಲೆ ಆಗೋಯ್ತು, ಈ ಸಮಯ 5:30. ಮಳೆ ಬಂದಿರೋದ್ರಿಂದ ಸ್ವಲ್ಪ ಕತ್ಲೆ ಅನಿಸ್ತಿದೆ. ಹಾಂ ಹಾಂ, ಎಷ್ಟು ಸುಂದರವಾಗಿದೆ ಅಲ್ಲ, ಸೂಪರ್. ಇನ್ನು ಮುಂದೆ ಒಳಗಡೆ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದೆಲ್ಲ ಸಂಪೂರ್ಣವಾಗಿ ಬಿದಿರು. ಎಲ್ಲವೂ ಕೂಡ ಬಿದಿರಿನ ಕುರ್ಚೆ, ಬಿದಿರಿನ ಟೇಬಲ್ಲು ಎಲ್ಲ ಬಿದಿರು. ಸಖತ್ ಫೇಮಸ್ ಇದೆ ಇದು. ಇಂತಹ ಪ್ಲೇಸ್ಗಳಿಗೆ ಜನ ಕಾಫಿ ಕುಡಿಯೋಕ್ಕೆ ಅಂತೇಳಿ ಬರೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗೋಕ್ಕೆ, ವರ್ಕ್ ಫ್ರಮ್ ಹೋಮ್ ಮಾಡೋರೆಲ್ಲ ಇಲ್ಲಿ ಬಂದು ಕೂತ್ಕೊಂಡು ಬೆಳಗಿಂದ ಸಂಜೆವರೆಗೆ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೇ ಕೂತ್ಕೊಂಡು ಆ ಕಡೆ ಏರಿಯಾ ಏನಿದೆ, ಕೆಲವೊಂದು ದಿವಸ ಜನ ಬೆಳಗಿಂದ ಸಂಜೆವರೆಗೆ ಇಲ್ಲೇ ಕೂತ್ಕೊಂಡಿರ್ತಾರೆ. ಅವ್ರದ್ದೆಲ್ಲ ಕೆಲಸ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟು ಪಕ್ಷಿಗಳ ನಿನಾದ ಎಲ್ಲದೂ ಇಲ್ಲೇ ಇರುತ್ತೆ. ತಂಪಾದ ಗಾಳಿ, ಸೂಪರ್ ಆಗಿರುತ್ತೆ. ವಿಂಡ್ ಆ್ಯಂಡ್ ಐಸ್ ಅಲ್ಲ, ವಿಂಡ್ ಆ್ಯಂಡ್ ವಾಟರ್ ಕಾಫಿ ಶಾಪ್. ಎವ್ರಿ ಟೈಮ್ ಐ ಗೆಟ್ ಕನ್ಫ್ಯೂಸ್. ಕತ್ಲಲ್ಲಿ ಕ್ಯಾಮ್ರಾ ಸರಿ ಕಾಣಲ್ಲ. ಕ್ಯಾಮ್ರಾದಲ್ಲಿ ಎಷ್ಟೊಂದು ಮರಗಳಿವೆ ನೋಡಿ. ಇಲ್ಲೇ ಹಲಸಿನ ಮರ ಕೂಡ ಇದೆ. ಫುಲ್ ಹಲಸಿನಕಾಯಿಗಳು ಬಿಟ್ಟಿದ್ದಾವೆ. ಕಾಣಿಸ್ತಾ ಇದೆಯಾ? ಎಷ್ಟೊಂದು ಹಲಸಿನಕಾಯಿಗಳಿದ್ದಾವೆ ಇಲ್ಲಿ ನೋಡಿ. ಈ ಥರ ಇರುತ್ತೆ ಕಾಫಿ ಶಾಪ್. ಇದು ಫುಲ್ ಒಂದು ಸರ್ಕಲ್ಲು, ಫುಲ್ಲು ಇನ್ ಮಿಡಲ್ ವಾಟರು. ಸ್ವಲ್ಪನೇ ವಾಟರ್, ಅದು ಇಷ್ಟೇ ಇರೋದು ವಾಟರ್ ಲೆವೆಲ್ಲು. ಅಲ್ಲಿ ಫಿಶಸ್ ಕೂಡ ಇದ್ದಾವೆ. ಈಗ ಮಳೆ ಬಂದಿದ್ದರಿಂದ ಅವೆಲ್ಲ ಅಡ್ಕೊಂಡಿದ್ದಾವೆ ನೋಡಿ. ಈ ಕಡೆ ಎಲ್ಲ ಫುಲ್ಲು, ಇದು ಒಂದು ಫುಲ್ ರೌಂಡ್ ಬಿದಿರು. ಎಲ್ಲ ಬಿದಿರಿನ ಕುರ್ಚೆ, ಬಿದಿರಿನ ಟೇಬಲ್ಲು, ಫುಲ್ ಬಿದಿರು ಬಿದಿರು ಬಿದಿರು. ಓಕೆ, ಇಲ್ಲೇ ಕೂರ್ತೀವಿ ಇವಾಗ. ನನ್ನ ಇನ್ನೊಬ್ರು ಮಿತ್ರರು ಬರಬೇಕು, ಫ್ರೆಂಡು. ಕಮಾನ್. ಇದು ನೋಡಿ, ನಿಮ್ಗೆ ಸರಿ ಕಾಣಿಸುತ್ತೋ ಇಲ್ಲೋ, ಬಿಯರ್ ಥರ ಕಾಣಿಸುತ್ತೆ, ಬಟ್ ಬಿಯರ್ ಅಲ್ಲ ಇದು. ವಾಟರ್ಗೆ ಏನೋ ಒಂಥರ ಟೀ ಥರ ಮಾಡಿರ್ತಾರೆ ಅಷ್ಟೇ. ಕಕೋ ಸನಮ್ ಅನ್ನೋದನ್ನ ಆರ್ಡ್ರ್ ಮಾಡಿದ್ದೀನಿ. ಅದೊಂಥರ ಕಾಫಿನೂ ಅಲ್ಲ, ಟೀನೂ ಅಲ್ಲ, ಆ ಥರ ಇರುತ್ತೆ. ಲಿಪ್ಟನ್ ಟೀ, ಇವರು ಲಿಪ್ಟನ್ ಟೀ ಆರ್ಡ್ರ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಬಿಸಿ ಅಷ್ಟೊಂದು ಇರಲ್ಲ. ಏನಕ್ಕೆ ಅಂದರೆ ಅವರು ಬಿಸಿ ನೀರಿಗೆ ಹಾಲನ್ನು ಹಾಕಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡೋದು. ಹಾಗಾಗಿ ಅಥವಾ ಕಂಡೆನ್ಸ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡ್ತಾರೆ. ಹಾಗಾಗಿ ಅಷ್ಟೊಂದು ಬಿಸಿ ಇರಲ್ಲ. ಅದನ್ನ ನಾನು ಕುದಿಸ್ಬೇಕು ಅಂತ ಹೇಳಿದ್ದೀನಿ. ನೋಡೋಣ. ನಾನು ಪ್ರತಿ ಸಲ ಹೇಳಿದಾಗಲೂ ಏನಾದ್ರು ಒಂದು ನೆಟ್ವರ್ಕ್ ಮಾಡ್ಕೊಂಡೇ ತೊಗೊಬರ್ತಾರೆ. ನೋಡೋಣ ಈ ಸಲ ಹೇಗಿರುತ್ತೆ ಅಂತ. ನೋಡಿ, ಎಲ್ಲದು ಬ್ಯಾಂಬು. ಬಹಳ ಅವಾರ್ಡ್ಗಳು ಕೂಡ ಬಂದಿದ್ದಾವೆ ಈ ಕಾಫಿ ಶಾಪ್ಗೆ. ನಾನು ಇಲ್ಲೇ ಸೈಡಲ್ಲಿ ಹಾಕ್ತೀನಿ ನೋಡಿ. ಸೊ ಆರ್ಡರ್ ಮಾಡಿದ್ದು ಬಂದಿದೆ. ಇದು ಲಿಪ್ಟನ್. ಇದು ದಿಸ್ ಇಸ್ ಲಿಪ್ಟನ್ ಟೀ. ಆ್ಯಂಡ್ ಇದು ಕಾಕಾ ಸನಮ್ ಅಂತ.
ನೋಡಿ ಈ ಥರ ಇರುತ್ತೆ, ನೋಡೋಕೆ ಟೀ ಥರನೇ ಇದೆ. ಇದು ಇನ್ನೂ ಬ್ಲ್ಯಾಕ್ ಆಗಿ ಬರುತ್ತೆ ಆ್ಯಕ್ಚುಲಿ. ಟೇಸ್ಟ್ ಇಂಡಿಯನ್ ಟೀ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಾನು. ಲಿಪ್ಟನ್ ಟೀ. ಓಕೆ, ಚೆಕ್ ದಿಸ್. ನಾನು ಹೇಳಿದಾಗ ಬಿಸಿ ಇಲ್ಲ. ಚೆಕ್ ದಿಸ್. ಚೆಕಿಂಗ್ ಲಿಪ್ಟನ್ ಟೀ. ಹಾಟ್ ಇರಬಾರ್ದು. ನಾರ್ಮಲ್ ಇಂಡಿಯನ್ ಟೀ, ಆಲ್ಮೋಸ್ಟ್ ಇಂಡಿಯನ್ ಟೀ, ಲಿಪ್ಟನ್ ಟೀ. ಸ್ಪೂನ್ ನೋಡಿ ಎಷ್ಟು ಚಿಕ್ಕದು. ಹಾಟ್ ರೈಟ್ ಇಲ್ಲ. Acacia Awards for Architecture Gold winner in 2021. ಇನ್ನೂ ಬರ್ತಾನೆ ಇದೆ ಇದಕ್ಕೆ ಅವಾರ್ಡ್ಗಳು. ಇಂಟರ್ನ್ಯಾಷನಲ್ ಬ್ಯಾಂಬೂ ಬಿಲ್ಡಿಂಗ್ ಡಿಸೈನ್ ಕಾಂಪಿಟಿಷನ್ ಸೆಕೆಂಡ್ ಪ್ರೈಸ್ ಇನ್ 2020 ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಕಿಟೆಕ್ಚರ್ ಅವಾರ್ಡ್ ವಿನ್ನರ್ ವಿಂಡ್ ಆ್ಯಂಡ್ ವಾಟರ್ ಕೆಫೆ ಇನ್ 2018. ಹೀಗೆ ಹಲವಾರು ಅವಾರ್ಡ್ಗಳು ಬಂದಿದ್ದಾವೆ ಇದಕ್ಕೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಂಬೂ ಕಾಫಿ ಶಾಪ್ ಇನ್ ಏಷ್ಯಾ. ಇದು ನೋಡಿ, ಸೇಮ್ ಇದು ಕೋಲ್ಡ್ ವಾಟರು ಈ ಥರ, ಅದೇನೆ ಬಿಸಿ ಹಾಟ್. ಈಗ ಹೊರಗಡೆ ಫುಲ್ ಮಳೆ ಹೋಯ್ತಾ ಇರೋದ್ರಿಂದ ಈಗ ಬಿಸಿ ನೀರನ್ನು ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಏನೋ ಒಂದು ಎಲೆ ಮಿಕ್ಸ್ ಮಾಡ್ತಾರೆ, ಟೀ ಥರನೇ. Leaf is there, but still not yet ವೆರಿ ಲೆಸ್ boiled. ಆರ್ ಜಸ್ಟ್ ದೇ ಹ್ಯಾವ್ ಕ್ಯಾಪ್ Just ನಾಟ್ they ಯೆಟ್ kept ಕಲರ್ it ಕ್ಯಾಪ್. there. ಇದು ನಿಮಗೆ ಇಲ್ಲಿ ಮಳೇಲಿ ಕೊಡ್ತಾ ಸ್ವಲ್ಪ ಬಿಯರ್ ಕಂಡಂಗೆ ಆಗುತ್ತೆ ನೋಡೋಕ್ಕೆ, ಬರೇ ಒಂದು ಬರಲ್ಲ ಅಷ್ಟೇ. ಅದೇ ಥರ ಇರುತ್ತೆ. ಅವರು ಈಗ ಬಂದು ಕೇಳ್ತಾ ಇದ್ದಾರೆ ನನ್ನ ಹತ್ರ, ಈ ನೀರು ಸಖತ್ ಹಾಟ್ ಇದೆಯಾ ಅಂತೇಳಿ. ನಂದು ಬಾಯ ಸುಟ್ಟೋಯ್ತು, ಅಷ್ಟು ಬಿಸಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಕೇಳಿದ್ದು ಈ ಕಕಾಸನಮ್ ಅನ್ನೋದನ್ನ ಅಷ್ಟು ಬಿಸಿ ಕೊಡಿ ಅಂತಾಗಿತ್ತು, ಬಟ್ ಅವ್ರು ವಾಟರ್ ಅಂದ್ಕೊಂಡ್ರು. ಇರಲಿ, ತೊಂದರೆ ಇಲ್ಲ. 7 o'clock ಇಲ್ಲೇ ಆಗೋಯ್ತು. ಮಳೆ ಇವಾಗ ಸ್ವಲ್ಪ ನಿಂತಂಗೆ ಆಗಿದೆ. ನಮ್ಮದು ಮ್ಯಾಕ್ಬುಕ್ ಪ್ರೋ ಎಲ್ಲ ಕ್ಯಾನ್ಸಲ್ ಆಯಿತು. ಮಳೆ ಬಂತು ಅಂತ ಕಾಫಿ ಶಾಪಿಗೆ ಬಂದ್ವಿ. ಅಂದರೆ ನಾವು ಇದಕ್ಕೆ ಶಾಪಿಗೆ ಹೋಗಿ ನೋಡಿಕೊಂಡು ಆಮೇಲೆ ಇನ್ನೊಬ್ಬರು ಫ್ರೆಂಡು ಬರೋದಿತ್ತು ಇಲ್ಲಿಗೆ, ಎಲ್ಲ ಸೇರಿ ಕೂತ್ಕೊಂಡು ಎಂಜಾಯ್ ಮಾಡೋದಂತ ಇತ್ತು. ಬಟ್ ಮಳೆ ಬಂದಿದ್ದರಿಂದ ಡೈರೆಕ್ಟ್ ನಾವು ಕಾಫಿ ಶಾಪಿಗೆ ಬಂದ್ವಿ. ನೋಡೋಣ, ಈಗ ಹೋಗ್ತಾ ಒಂದು ಶಾಪಿಗೆ ಆದರೆ ಹೋಗ್ತೀವಿ, ನೋಡ್ತೀವಿ. ಇಲ್ಲ ಅಂದರೆ ಡೈರೆಕ್ಟ್ ಮನೆಗೆ ಹೋಗ್ತೀವಿ, ಅಲ್ಲೇ ಸಿಗೋಣ. FPT ಅಂತ ಒಂದು ಶಾಪ್ ಇದೆ, ಎಲ್ಲ ಕಡೆನೂ ಒಂದು ಬ್ರಾಂಚಸ್ ಇದೆ. ಆ FPT ಅನ್ನೋ ಶಾಪಲ್ಲಿ ನೋಡಿದ್ದೀನಿ ನಾನು ಒಂದು ಶಾಪಲ್ಲಿ, ಬಟ್ ಇವಾಗ ಹೋಗಲ್ಲ ಅದಕ್ಕೆ ನಾನು. ಬಿಯಟಲ್ ಸ್ಟೋರ್ ಇರ್ಬೋದು, FPTನೂ ಇದೆ. ಈ ಶಾಪ್ ಎಲ್ಲ ಕಡೆ ಬ್ರಾಂಚ್ಗಳಿದ್ದಾವೆ. ಸ್ಯಾಮ್ಸಂಗ್ ನೋಡೋಣ ಹಿಂದೆ. ಈಗ ಐಫೋನ್ ಅಂತ ಒಂದು ಸರ್ವಿಸ್ ಸೆಂಟರ್ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಅಲ್ಲಿದ್ರೆ ಆಯಿತು, ಇಲ್ಲಾಂದರೆ ನಾಳೆ ಮತ್ತೆ ಚೆಕ್ ಮಾಡ್ತೀನಿ. ಐ ಥಿಂಕ್ ಮ್ಯಾಕ್ಬುಕ್ ಇಸ್ ದೇರ್. ಈ ಐಫೋನ್ ಸೆಂಟರ್ ಏನಿದೆ ಇದು ಜಸ್ಟ್ ಸರ್ವಿಸ್ ಅಷ್ಟೇ. ಸೊ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಮ್ಯಾಕ್ಬುಕ್ ಸರ್ಚ್ ಫೇಲ್ ಬಟ್ ಕಾಫಿ ಶಾಪ್ ಸಕ್ಸಸ್ಫುಲ್. ವೇರ್ ಹೆಲ್ಮೆಟ್ಸ್, ಎಸ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇದ್ದೀನಿ ನನ್ನ ವಿಡಿಯೋಗಳನ್ನು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.